ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇದು ಕಾಂಗ್ರೆಸ್ನ ಬೆಳವಣಿಗೆ. ಆದರೆ ಇನ್ನು ದೋಸ್ತಿಗಳಿದಾರಲ್ಲ ವಿರೋಧ ಪಕ್ಷದಲ್ಲಿ BJP ಮತ್ತು JDS, ಇವ್ರ ಕತೆ ನೋಡಿ. ಆಗಲೇ ಕೂಸು ಹುಟ್ಟೋದಕ್ಕೂ ಮುನ್ನ ಕುಲಾವಿ ಅಂತ ಯಾರು ನೆಕ್ಸ್ಟ್ CM ಅಂತ. ಮೊದಲು ಎಲೆಕ್ಷನ್ ಗೆಲ್ಲಿ, ನೀವು ಹಿಂಗೆ ಆಡ್ತಾ ಇದ್ರೆ 60 ಸೀಟ್ ಇರೋದು 50 ಸೀಟ್ ಕಳ್ಕೊತೀರಾ. ಹೇಳ್ತೀನಿ ಕೇಳಿ. ದೋಸ್ತಿ ಪಾರ್ಟಿಗಳಲ್ಲಿ ಈಗ ಮುಂದಿನ CM ಯಾರು ಅಂತ. ವಿಧಾನಸಭೆ ಚುನಾವಣೆಗೂ ಮುನ್ನವೇ ಶುರು ಕುರ್ಚಿ. BJP ಕಾಂಗ್ರೆಸ್ಸಲ್ಲೂ ಕುರ್ಚಿ ಕಿತ್ತಾಟ, BJP JDS ಅಲ್ಲೂ ಕುರ್ಚಿ ಕಿತ್ತಾಟ, ಸಂಭಾವ್ಯ ಕುರ್ಚಿ ಹಿಂಗಾಗಿದೆ ಪರಿಸ್ಥಿತಿ. ಬಟ್ ಇದಕ್ಕೆಲ್ಲ ಕಿಚ್ಚತ್ತಿದ್ದು ನನ್ನ ಪ್ರಕಾರ ಕುಮಾರಸ್ವಾಮಿ ಮಗ ನಿಖಿಲ್ ಕುಮಾರಸ್ವಾಮಿ ಅವರು ಪ್ರೊಜೆಕ್ಟ್ ಮಾಡ್ತಿರೋದು ಅವರೇ. ಫಸ್ಟ್ ಹಾಸನದಲ್ಲಿ ಕುಮಾರಸ್ವಾಮಿ ಅವ್ರನ್ನ ಮುಂದಿನ CM ಮಾಡಬೇಕು ಅಂತ ಹೇಳಿಕೆ ಕೊಟ್ಟರು. BJP ಅವರು ಶುರು ಮಾಡಿದ್ರು. ಚಲವಾದಿ ನಾರಾಯಣ ಸ್ವಾಮಿ ಎಲ್ಲ ಮೊನ್ನೆ ಹೇಳಿದ್ರು 113 ಸೀಟ್ ಗೆದ್ರೆ JDS ಅವರು ಅವರೇ ಆಗಲಿ, BJP ಗೆದ್ರೆ ನಾವು ಆಗ್ತೀವಿ ಅಂತೆಲ್ಲ. ಸೊ ಹಾಗಾಗಿ ಈಗ ದಳ ನಾಯಕರ ಮಾತಿಗೆ ಬ್ರೇಕ್ ಹಾಕಿ ಅಂತ ಇವರು, ನೀವು ಬ್ರೇಕ್ ಹಾಕ್ಕೊಳ್ಳಿ ಅಂತ ಅವರು. ಇದೊಂದು ಕಿತ್ತಾಟ ನಡೀತಾ ಇದೆ. ಮಂಡ್ಯ, ಹಾಸನ ಜನತಾದಳ ಸ್ವಲ್ಪ ಪ್ರಬಲವಾಗಿದೆ ಅಂತ ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು. ಆ ಕಾರಣದಿಂದ ಇಲ್ಲಿ ಸ್ವಲ್ಪ ಅಪಸ್ವರಗಳು ಬರ್ತಕ್ಕಂಥದ್ದು ಸಹಜ. ಅದನ್ನು ವರಿಷ್ಠರು ಕುಳಿತು ಮಾತಾಡಿದ್ರೆ ಎಲ್ಲವೂ ಆಗುತ್ತೆ. ಜನತಾದಳ 113 ಸೀಟ್ ಗೆದ್ರೆ ಅವ್ರು ಯಾರನ್ನ ಬೇಕಾದ್ರೂ ಮಾಡ್ಕೊಳ್ಳೋದು, ನಮ್ದೇನು ಅಭ್ಯಂತರ ಇಲ್ಲ. ಅಲ್ಲ, ಅವ್ರು ಯಾವ ಅರ್ಥದಲ್ಲಿ ಹೇಳಿದಾರೆ ನನಗೆ ಗೊತ್ತಿಲ್ಲ. ಅದರಿಂದಾಗಿ ಅವ್ರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ತಡೀಲಿಕ್ಕೆ ನಾವ್ಯಾರು? 113 ಸೀಟ್ ಗೆದ್ದವ್ರು ಯಾರು ಬೇಕಾದ್ರೂ ಚೀಫ್ ಮಿನಿಸ್ಟರ್ ಆಗ್ಬೋದು. ನಾವು 113 ಬಂದಾಗ ನಾವು ಮುಖ್ಯಮಂತ್ರಿ ಆಗ್ತೀವಿ. ನಾನು ಇಲ್ಲಿವರೆಗೆ ನಿಮ್ಮ ಮುಂದೆ ಏನು ಹೇಳಿದ್ದೀನಿ ಬರ್ದ, ಇವತ್ತಿನವರೆಗೂ ಒಂದು 100 ಬಾರಿ ಹೇಳಿದ್ದೀನಿ. ಇಂಥ ಒಂದು ಭ್ರಷ್ಟ ಕೆಟ್ಟ ಸರ್ಕಾರ ತೆಗಿಬೇಕು ಅನ್ನೋದು ನನ್ನ ಅಭಿಪ್ರಾಯ. ಇಲ್ಲಿ ಮುಖ್ಯಮಂತ್ರಿ ಯಾರಾಗ್ತಾರೆ ಇದೆಲ್ಲ ಇವತ್ತಿಲ್ಲ. ಕೂಸು ಹುಟ್ಟೋದಕ್ಕಿಂತ ಮುಂಚೆ ಕುಲಾವಿ ಉಳಿಸಿದ್ರು ಅಂತ ಹೇಳಿ. ಇಲ್ಲಿ ಪ್ರಶ್ನೆ ಇನ್ನೂ 2 ವರ್ಷ ಇದೆ, ಭಾಳ ಶ್ರಮ ಹಾಕೋದಿದೆ. ಇಲ್ಲಿ ಯಾರೋ 4 ಜನ ಮಾತಾಡೋದಕ್ಕೆಲ್ಲ ಉತ್ತರ ಕೊಟ್ಟರೆ ಬಹುಶಃ ಇಮ್ಮೆಚ್ಯೂರ್ ಅಂತ ನನ್ನ ಅಭಿಪ್ರಾಯ. ಕುಮಾರಸ್ವಾಮಿ ಅವ್ರು ಹೇಳಿದ್ದು ಕರೆಕ್ಟು, ಬಟ್ ಅದನ್ನು ಜಾರಿಗೆ ತರಬೇಕಷ್ಟೇ. ಯಾರು ಜಾರಿಗೆ ತರ್ತಾ ಇಲ್ಲ. ಸರ್ಕಾರದ ವಿರುದ್ಧ ಒಗ್ಗಟ್ಟಾಗಿ ಹೋರಾಟ ರೂಪಿಸ್ಕೊಂಡು ಇನ್ನೂ 2 ವರ್ಷ ಜನರ ವಿಶ್ವಾಸ ಗಳಿಸೋದ್ರ ಕಡೆ ಗಮನ ಕೊಡಬೇಕು. ಎಕ್ಸಾಕ್ಟ್ಲಿ. ಆಮೇಲೆ ಲೋಕಸಭೆಯಲ್ಲಿ ಮೈತ್ರಿ ಮಾಡ್ಕೊಂಡಷ್ಟು ಈಸಿ ಮುಂದಿನ ಮೈತ್ರಿ ಇರಲ್ಲ ಅನ್ನೋದು ತೋರಿಸ್ಬಿಟ್ರಿ ಇವರೆಲ್ಲ. ಸೊ ಹಾಗಾಗಿ ನೀವು ಅದನ್ನು ನೋಡಿ ಆಮೇಲೆ ಮಿಕ್ಕಿದ್ದು CM ಯಾರು ಏನು, ಹೈಕಮಾಂಡ್ ಬಿಟ್ಟು ಯಾರು ಏನು ಮಾಡೋಕ್ಕಾಗಲ್ಲ, ಏನು ಹೇಳ್ತಾರೆ ಅಂತ. ಅದಕ್ಕೂ ಮೊದಲು ನೀವು ಕಿತ್ತಾಡಿದ್ರೆ ನಿಮ್ಮ ಕನಸು ಕನಸಾಗೇ ಉಳ್ಕೊಳ್ಳುತ್ತೆ ಹೊರತು ನನಸಾಗಲ್ಲ ಯಾವುದೇ ಕಾರಣ.